ಗಳ ವರ್ಗಾವಣೆ ಆಗಿದೆ. ಹಲವು ದಿನಗಳಿಂದ ಕಾದು ಕುಳಿತಂತ ಇನ್ಸ್ಪೆಕ್ಟರ್ಗಳ ಮುಖದಲ್ಲಿ ಒಂದು ಸ್ವಲ್ಪ ಮಂದಹಾಸ ಮೂಡಿದೆ. ವರ್ಗಾವಣೆ ಇಂದಾಗತ್ತೆ ನಾಳಾಗತ್ತೆ ಅಂತ ಇನ್ಸ್ಪೆಕ್ಟರ್ಗಳು ಕಾದು ಕೂತಿದ್ರು. ಅಂತೂ ಇಂತೂ ಬೆಂಗಳೂರು ಬಾರ್ಡರ್ ಸೇರಿ ಹಲವು ಜಿಲ್ಲೆಗಳಿಗೆ ಇನ್ಸ್ಪೆಕ್ಟರ್ಗಳು ವರ್ಗಾವಣೆ ಆಗಿದ್ದಾರೆ. ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಬೆಂಗಳೂರು ಸಿಟಿಗೆ ಮಾತ್ರ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೆ ಮೀನಾಮೇಷ ಎಣಿಸಲಾಗಿದೆ. ಒಂದೆರಡು ಬೆಂಗಳೂರು ಠಾಣೆ ಬಿಟ್ಟರೆ ಬೇರೆ ಯಾವ ಠಾಣೆಗಳಿಗೂ ಕೂಡ ಟ್ರಾನ್ಸ್ಫರ್ ಇಲ್ಲ. ರಾಜ್ಯದ 120 ಠಾಣೆಗಳ ಪೈಕಿ ಹಾಟ್ ಸೀಟಲ್ಲಿ ಕೂತವರ ಇನ್ಸ್ಪೆಕ್ಟರ್ಗಳ ಹೆಸರು ರಾಮನಗರ ಗ್ರಾಮಾಂತರ ಠಾಣೆಗೆ ಮರಳಿ ಟಿ, ದೇವನಹಳ್ಳಿ ಸಂಚಾರ ಠಾಣೆಗೆ ಮುರಳೀಧರ ಡಿ, ಬಿಡಿಎ ವಿಜಿಲೆನ್ಸ್ ಇನ್ಸ್ಪೆಕ್ಟರ್ ಆಗಿ ಸತೀಶ್ ಸಿ ಅವರು ವರ್ಗಾವಣೆಯಾಗಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆಗೆ ಗಂಗಾಧರ್ ಟಿಎಂ, ಇನ್ನು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಶಶಿಧರ್ ಎಸ್ ಡಿ. 120 ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ನೀವು ಆ ಒಂದು ಪ್ರತಿಯನ್ನು ಗಮನಿಸಬಹುದು. ಆದೇಶದ ಪ್ರತಿ ಸರ್ಕಾರ ಹೊರಡಿಸಿರ್ತಕ್ಕಂಥ ಏನು ಆದೇಶ ಇದೆ, ಟೋಟಲ್ ಆಗಿ 120 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಿದೆ. ಅಂದರೆ ಸಾಕಷ್ಟು ದಿನಗಳಿಂದ ಕಾಯ್ತಾ ಕೂತಿದ್ರು, ಅಂದರೆ ಯಾವಾಗ ವರ್ಗಾವಣೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಇದುವರೆಗೂ ಆಗಿರಲಿಲ್ಲ. ಆದರೆ ಈಗ ಆದೇಶ ಯಾವಾಗ ಬಂತೋ ಎಲ್ಲ ಇನ್ಸ್ಪೆಕ್ಟರ್ಗಳ ಮುಖದಲ್ಲಿ ಒಂದು ಖುಷಿ ಕಾಣಿಸ್ತಾ ಇದೆ. ಆದರೆ ಬೆಂಗಳೂರು ಸಿಟಿಗೆ ಮಾತ್ರ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೆ ಮೀನಾಮೇಷ ಎಣಿಸಲಾಗಿತ್ತು. ಒಂದೆರಡು ಬೆಂಗಳೂರು ಠಾಣೆ ಬಿಟ್ಟರೆ ಬೇರೆ ಯಾವ ಸ್ಟೇಷನ್ಗೂ ಕೂಡ ಟ್ರಾನ್ಸ್ಫರ್ ಇಲ್ಲ. ಒಟ್ಟು ರಾಜ್ಯದ 120 ಠಾಣೆಗಳ ಪೈಕಿ ಹಾಟ್ ಸೀಟಲ್ಲಿ ಇದ್ದಂಥವರು ಇನ್ಸ್ಪೆಕ್ಟರ್ಗಳು ಕೆಲವರು ಮಾತ್ರ ವರ್ಗಾವಣೆ ಆಗಿದ್ದಾರೆ. ಅಂದರೆ ರಾಮನಗರ ಗ್ರಾಮಾಂತರ ಆಗಿರ್ಬೋದು, ದೇವನಹಳ್ಳಿ ಸಂಚಾರ ಠಾಣೆಗೆ ಆಗಿರ್ಬೋದು. ಇನ್ನು ಬಿಡಿಎ ವಿಜಿಲೆನ್ಸ್ ಇನ್ಸ್ಪೆಕ್ಟರ್ ಆಗಿ ಸತೀಶ್ ಸಿ ಅವರು ಬಂದಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆಗೆ ಗಂಗಾಧರ್ ಟಿ ಎಂ ಅವರು ಬಂದಿದ್ದಾರೆ. ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಶಶಿಧರ್ ಎಸ್ ಡಿ. 120 ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಇದೀಗ ಆಗಿರ್ತಕ್ಕಂಥದ್ದು.